ಹ್ಯಾಪಿ ನ್ಯೂ ಇಯರ್ ಆಗಿರ್ಬೋದು, ಏನಾದರೂ ಫೆಸ್ಟಿವಲ್ ವಿಶಸ್ ಆಗಿರ್ಬೋದು, ಒಂದೇ ಟೈಮಲ್ಲಿ 250 ಜನಕ್ಕೆ ನಾವು ಮೆಸೇಜ್ ಮಾಡ್ಬೋದು. ನಾವು ಒಂದೊಂದೇ ಇದಕ್ಕೆ ಹೋಗ್ಬಿಟ್ಟು ಅವರ ಒಂದು ಚಾಟ್ಗೆ ಹೋಗ್ಬಿಟ್ಟು ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ದಸರಾ ಈ ಥರ ಸೆಂಡ್ ಮಾಡೋ ಬದಲು, ಸೊ ನಾವು ಒಂದೇ ಟೈಮು 250 ಜನಕ್ಕೆ ಹ್ಯಾಪಿ ನ್ಯೂ ಇಯರ್ ಅಂತಿದ್ರೆ 250 ಜನಕ್ಕೆ ಒಂದೇ ಸರಿ ಮೆಸೇಜ್ ಹೋಗುತ್ತೆ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇರೋರಿಗೆ. ಸೊ ಅದು ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಗ್ರೂಪ್ ಮೆಸೇಜ್ ಅಲ್ಲ, ಅವ್ರಿಗೆ ಪರ್ಸ್ನಲ್ ಚಾಟ್ ಹೋಗುತ್ತೆ, ಮತ್ತು ಅವ್ರು ನಮ್ಗೆ ಏನೋ ರಿಪ್ಲೈ ಕೊಟ್ಟರು ನಮಗೆ ಪರ್ಸ್ನಲ್ ಚಾಟ್ ಬರುತ್ತೆ. ಯಾರಿಗೂ ಗ್ರೂಪ್ ಶೋ ಆಗಲ್ಲ. ಇದು ಬಂದು ಬ್ರಾಡ್ಕಾಸ್ಟ್ ಲಿಸ್ಟ್ ಅಂತೇಳಿ ಸೆಟ್ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನಾನು ಲೈಕ್ ಮಾಡ್ಕೊಳ್ಳಿ, ಹಾಗೆ ನಾನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ ಫ್ರೆಂಡ್ಸ್, ನಿಮ್ಮ ಒಂದು ವಾಟ್ಸಪ್ನಲ್ಲಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಬ್ರಾಡ್ಕಾಸ್ಟ್ ಲಿಸ್ಟ್ ಅಂತೆಲ್ಲ ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಯಾವ್ಯಾವ ಕಾಂಟ್ಯಾಕ್ಟ್ಸ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ, ಎಕ್ಸಾಂಪಲ್ ಒಂದೆರಡು ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಮೆಸೇಜ್ ಮಾಡಿದ್ರೆ ಹಾಯ್ ಅಂತ, ಸೊ ಇದು ಸಿಂಗಲ್ ಆಗಿ ಹೋಗುತ್ತೆ ಅವ್ರಿಗೆ ಮೆಸೇಜು. ಅವ್ರು ರಿಪ್ಲೈ ಕೊಟ್ಟರು ನಮ್ಗೆ ಸಿಂಗಲ್ ಆಗೇ ಬರುತ್ತೆ. 250 ಜನ ಗಂಟ ನೀವು ಸೆಟ್ ಮಾಡ್ಕೋಬೋದು. ನೋಡಿ ಆಲ್ರೆಡಿ ನಂದು ಇಲ್ಲಿ 240 ಜನ ಇದೆ ಇದರಲ್ಲಿ.